ಗ್ಯಾರಂಟಿ ಯೋಜನೆಗಳ ಬಗ್ಗೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಸಚಿವರು ಮುನಿಯಪ್ಪನವರು ಇದ್ದಾರೆ. ಸರ್, ಗ್ಯಾರಂಟಿ ಯೋಜನೆಗಳ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ. ಯಾಕಂದರೆ ಬಹಳಷ್ಟು ಯೋಜನೆಗಳಲ್ಲಿ ಕತ್ತರಿಗಳನ್ನು ಹಾಕಬೇಕು ಅನ್ನುವಂಥ ಚರ್ಚೆ ನಡೀತಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಗ್ಯಾರಂಟಿ ಯೋಜನೆಗಳನ್ನು ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ನಾವು ಕೊಡ್ತೀವಿ 5 ಗ್ಯಾರಂಟಿಗಳು, ಅದನ್ನು ನಾವು ಯಥಾವತ್ತಾಗಿ ನಡೆಸಬೇಕಾಗ್ತದೆ. ಅದರಲ್ಲಿ ಪರಿಷ್ಕರಣೆ ಅನ್ನೋದು ಮಾಡಬೇಕಾಗ್ತದೆ. ಎಲ್ಲಿ? ಅನ್ನಭಾಗ್ಯ, ಗೃಹಲಕ್ಷ್ಮಿಯಲ್ಲಿ ಮಾತ್ರ ಪರಿಷ್ಕರಣೆಗೆ ಅವಕಾಶ ಇದೆ. ಯಾಕಂದರೆ ಅರ್ಜಿ ಎಲ್ಲ ಹಾಕ್ಬಿಟ್ಟಿರ್ತಾರೆ. BPL ಅವರು ಹಾಕ್ತಾರೆ, APL ಅವರು ಹಾಕ್ತಾರೆ, ಅಂತ್ಯೋದಯದವರು ಹಾಕ್ತಾರೆ. ಅದನ್ನು ಪರಿಷ್ಕರಣೆ ಮಾಡಬೇಕಾಗ್ತದೆ. ಅದನ್ನು ಮಾಡ್ತಾಯಿದ್ದೀವಿ. ಇವತ್ತು ನಮ್ಮಲ್ಲಿ ಉದಾಹರಣೆಗೆ ಹಿಂದಿನ ಸರ್ಕಾರದಾಗ 2,95,000 ಕಾರ್ಡ್ ಇತ್ತು. ಚುನಾವಣೆ ಬಂದಿದ್ದರಿಂದ ಪರಿಷ್ಕರಣೆ ಆಗಿರಲಿಲ್ಲ. ಈಗ ಪರಿಷ್ಕರಣೆ ಮಾಡಿದ್ದೀವಿ. ಈಗ 2,38,000 ಇಂದ 40,000 ಕಾರ್ಡು ಅರ್ಹರಿದ್ದಾರೆ, ಅಂದರೆ ಬಿಲೋ ಪಾವರ್ಟಿ ಲೈನ್. ಇನ್ನು ಉಳಿದ 50,000 ರಿಂದ 55,000 APLಗೆ ಹೋಗ್ತಾರೆ. ಅವರು ಎಬೌವ್ ದಿ ಪಾವರ್ಟಿ ಲೈನ್. ಅವರಿಗೂ ಕೂಡ ನಾವು ಒಂದು ಕುಟುಂಬಕ್ಕೆ 10 kg ಕೊಡ್ತೀವಿ. ಸಬ್ಸಿಡಿ ರೇಟು 15 ರೂಪಾಯಿಗೆ 1 kg ಅಷ್ಟೇ. ಉಳಿದದ್ದು 19 ರೂಪಾಯಿ ಏನಾಗುತ್ತೆ, 34 ರೂಪಾಯಿ ರೇಟಲ್ಲಿ ಹಣ ರಾಜ್ಯ ಸರ್ಕಾರ ಭರಿಸ್ತದೆ. ಆದ್ದರಿಂದ ಇದು ಪರಿಷ್ಕರಣೆ ಅಂತ ಹೇಳ್ತೀವಿ. ಅದರಿಂದ ಯಾರು ಅರ್ಹರಲ್ಲ BPLಗೆ ಅವರನ್ನು APLಗೆ ಹಾಕ್ತೀವಿ. ಅವ್ರಿಗೆ ಮೆಡಿಕಲ್ ಫೆಸಿಲಿಟೀಸ್ ಬೇಕಾಗ್ತದೆ, ಮತ್ತು ಅದರಲ್ಲಿ ಕೂಡ ಅಕ್ಕಿ ಬೇಕು ಅಂತ ಕೇಳ್ತಾರೆ. ಅವ್ರಿಗೂ ಒಂದು ಸ್ಕೀಮ್ ಇಟ್ಟಿದ್ದೀವಿ. ಈಗ ನೀವು ಇನ್ನೊಂದು ಹೇಳಿದ್ರೆ ಸರ್, ಈಗ ಗೃಹಲಕ್ಷ್ಮಿಯ ವಿಚಾರದಲ್ಲೂ ಸಹಿತ ಪರಿಷ್ಕರಣೆಯನ್ನು ಮಾಡಬೇಕು ಅಂತ. ಗೃಹಲಕ್ಷ್ಮಿಯ ಯೋಜನೆಯಲ್ಲಿ ಯಾವ ರೀತಿಯ ಪರಿಷ್ಕರಣೆ ಮಾಡಬೇಕು ಅಂತ ನಿಮ್ಮ ಪ್ರಕಾರ? ಗೃಹಲಕ್ಷ್ಮಿ ಆಲ್ಮೋಸ್ಟ್ ನಮ್ಮ ಕಾರ್ಡ್ ಆಧಾರದ ಮೇಲೇ ಗೃಹಲಕ್ಷ್ಮಿ ನಡೀತಾ ಇರ್ತದೆ. ಆದರೆ ಮಂತ್ರಿಗಳು ಅದರ ಬಗ್ಗೆ ಏನು ಚಿಂತನೆ ಮಾಡಿದ್ದಾರೆ, ಹೇಗೆ ಹೇಳ್ತಾರೆ, ಅವರನ್ನು ಅದರ ಬಗ್ಗೆ ಕೇಳಿ. ನನ್ನ ಇಲಾಖೆದು ನಾನು ಕ್ಲಿಯರಾಗಿ ಹೇಳಿದ್ದೀನಿ, ಇದು ಕರೆಕ್ಟಾಗಿದೆ, ಇದು ನಡಿಬೇಕು. ಯೋಜನೆಗಳು ಯಾವ ನಿಲ್ಲಿಸೋಕ್ಕಾಗೋದಿಲ್ಲ. ಯೋಜನೆಗಳನ್ನು ನಾವು ಯಾವ ರೀತಿ ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ ಅದರಂತೆ ನಾವು ನಡೆಸಿದರೆ ಯಾವುದು ಕೂಡ ವ್ಯತ್ಯಾಸ ಆಗೋಕ್ಕೆ ಅವಕಾಶ ಇರೋದಿಲ್ಲ. ಈಗ ನಿಮ್ಮ ಪ್ರಕಾರ ಸರ್, ಈಗ BPL ಕಾರ್ಡ್ ಹೋಲ್ಡರ್ನ APL ಆದಂಥವ್ರಿಗೆ ಏನಂದರೆ ಒಂದು ವೇಳೆ ಕಡಿತವನ್ನು ಮಾಡಿದ್ದೆ ಆದರೆ ಎಷ್ಟು ಕೋಟಿ ರೂಪಾಯಿ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಅಂತ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಈಗ ಕಾರ್ಡ್ಗಳು ಪರಿಷ್ಕರಣೆ ಮುಗಿದಿದೆ. ಹಣದ ಹಣ ಈಗ ನಾವು ಕೊಟ್ಟೇ ಇಲ್ವಲ್ಲ. ಕಾರ್ಡು ಈಗಾಗಲೇ ಕೊಡ್ತಾ ಇರೋ ಕಾರ್ಡ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀವಿ. ಅದ್ರದ್ದೇನು ತೊಂದರೆ ಇಲ್ಲ. APL ಆಗಲಿ BPL ಆಗಲಿ ಈಗಾಗಲೇ ನಾವು ಕೊಡ್ತಾ ಇದ್ದೀವಿ. ಸುಮಾರು 1 ಕೋಟಿ ಕಾರ್ಡ್ಗಳಿದೆ. 1 ಕೋಟಿಗಿಂತ ಹೆಚ್ಚು ಕಾರ್ಡ್ಗಳಿದೆ BPL. ಅದೆಲ್ಲಕ್ಕೂ ಕೂಡ ಕೊಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದ್ದು 13.5 ಲಕ್ಷ ಕಾರ್ಡ್ ಇದೆ. ಅದಕ್ಕೆ 40-45 ಸಾವಿರ ಜನ ಬರ್ತಾರೆ, 45 ಲಕ್ಷ ಬರ್ತಾರೆ. ಅವ್ರಿಗೂ ಕೂಡ ಕೊಡ್ತಾ ಇದ್ದೀವಿ. ಅದರದ್ದೇನೂ ತೊಂದರೆ ಇಲ್ಲ. ಯಾವ ಪೆಂಡಿಂಗ್ ಕಾರ್ಡ್ಸ್ ಇದ್ವು ಅದನ್ನು ಪರಿಷ್ಕರಣೆ ಮಾಡಬೇಕಾಗಿದೆ, ಮಾಡ್ತಾಯಿದೆ. ಬಟ್ ಹಿಂದೆ ಇಷ್ಟೊಂದು ಕಾರ್ಡ್ಗಳು 1 ಕೋಟಿ ಕಾರ್ಡ್ಗಳು, 1 ಕೋಟಿ 1 ಲಕ್ಷ ಏನೋ ಇದೆ. ಅದರಂತೆ ಅದನ್ನು ಕೂಡ ನಾವು ಮುಂದೆ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಬಹಳಷ್ಟು ವರ್ಷದಿಂದ ಇದನ್ನು ನಡೆಸ್ತಾ ಇರೋದರಿಂದ ಪರಿಷ್ಕರಣೆ ನಮ್ಮ ಮುಂದೆ ಇರೋದನ್ನು ಮಾಡಿ ಮುಂದೆ ಯೋಚನೆ ಮಾಡ್ತೀವಿ. ಫಸ್ಟ್ ಇದನ್ನು ಫೈಸಲ್ ಮಾಡೋಣ. ಓಕೆ. ಈಗ ಚುನಾವಣೆಯ ಸಂದರ್ಭದಲ್ಲಿ ಪ್ರಣಾಳಿಕೆ ಬರುವಂಥ ಸಂದರ್ಭದಲ್ಲಿ ಕೆಲವೊಂದು ಯೋಜನೆಗಳಿಗೆ ಮಾನದಂಡಗಳು ಇರಲಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ಮಾನದಂಡ ಹೇಳಿಲ್ಲ. ಸುಮ್ಮನೆ ಏನಂತಂದರೆ 2,000 ರೂಪಾಯಿ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರಿ. ಆದರೆ ಈಗ ಪರಿಷ್ಕರಣೆ ಮಾಡುವಂತಹ ಕಾರಣಕ್ಕಾಗಿ ಯಾಕೆ ಈ ರೀತಿಯಾದಂತಹ ಯೋಚನೆ ಬರ್ತಾ ಇದೆ ಸರ್ಕಾರದ ಮುಂದ್ಗಡೆ ಅಂತ ನೋಡಿ. ಆ ದಿನ ನಾವು ಹೇಳಿದ್ದೀವಿ, ಬಿಲೋ ಪಾವರ್ಟಿ ಲೈನ್ ಅವರಿಗೆ ಫೆಸಿಲಿಟೀಸ್ ಕೊಡಬೇಕು. ಇವತ್ತು ಭಾರತದಲ್ಲಿ UPA ಸರ್ಕಾರ ಇದ್ದಾಗ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಜಾರಿಗೆ ತಂದ್ವಿ. ಅದರ ಉದ್ದೇಶ ಏನು? ಯಾರು ಕಡುಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕಟ್ಟಡ ಕಾರ್ಮಿಕರಿದ್ದಾರೆ, ಕೃಷಿ ಕಾರ್ಮಿಕರಿದ್ದಾರೆ, ಮತ್ತು ಮುಂದುವರೆದ ಸಮಾಜಗಳಲ್ಲಿ ಕೂಡ ಆರ್ಥಿಕವಾಗಿ ಹಿಂದುಳಿದವರು, ಬಿಲೋ ಪಾವರ್ಟಿ ಲೈನ್ ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಒಂದು ಸಹಾಯಾರ್ಥ ಇದನ್ನು ಕೊಡಬೇಕು. ಅವರು ಕೂಡ ಸರಿಯಾದಂಥ ರೀತಿಯಲ್ಲಿ ಬೆಳಿಬೇಕು, ಅವ್ರಿಗೆ ಅನುಕೂಲ ಮಾಡಬೇಕು ಅನ್ನೋ ಮೂಲ ಉದ್ದೇಶದಿಂದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಅಂದರೆ ಯಾರೂ ಊಟ ಇಲ್ಲದೆ ಮಲಗಬಾರ್ದು ಅನ್ನೋದನ್ನು ನಾವು UPA ಸರ್ಕಾರ, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವರು ಮಾಡಿದ್ದಾಗ ಅದನ್ನು ಈಗ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಏನಂದರೆ ಯಾರೂ ಕೂಡ ತೊಂದರೆಯಲ್ಲಿರಬಾರ್ದು, ಕಷ್ಟದಲ್ಲಿರಬಾರ್ದು. ಆ ಕಷ್ಟಕ್ಕೆ ನಾವು ಆಗಬೇಕು ಅನ್ನೋದೇ ಮೂಲ ಉದ್ದೇಶ. ಓಕೆ. ಇನ್ನು ಉಳಿದಿರತಕ್ಕಂತಹ 3 ಯೋಜನೆಗಳಿಗೆ ಯಾವುದೇ ರೀತಿಯ ಏನಂದರೆ ಪರಿಷ್ಕರಣೆಯ ಯೋಚನೆ ಇಲ್ಲ ಅಂತ ಆಯ್ತಾ? ನನ್ನ ಪ್ರಕಾರ ನೀವೇ ಯೋಚನೆ ಮಾಡಿ.
ಶಕ್ತಿ ಯೋಜನೆ ಪರಿಷ್ಕರಣೆ ಮಾಡೋಕ್ಕಾಗಲ್ಲ, ಎಲ್ಲ ಹೆಣ್ಮಕ್ಳು ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ. 95 ಭಾಗ 200 ಯೂನಿಟ್ ಒಳಗಡೆ ಇರುವಾಗ ಬಹುತೇಕ ಅದು ಕೂಡ ಆಯಿತು. ಈ ಎರಡು ವಿಷಯದಲ್ಲಿ ನಾವು ಏನಾದರೂ ಬಿಲೋ ಪಾವರ್ಟಿ ಲೈನು, ಎಬವ್ ಪಾವರ್ಟಿ ಲೈನು, APL ಕಾರ್ಡವ್ರು ಏನಿದ್ದಾರೆ ಅನ್ನೋದನ್ನೇ ಪರಿಷ್ಕರಣೆ ಅಷ್ಟೇ. ಅದನ್ನು ಮಾಡ್ತಾ ಇದ್ದೀವಿ, ಪ್ರಗತಿಯಲ್ಲಿದೆ. ಇನ್ನೂ ಪೂರ್ತಿ ಪ್ರಮಾಣದಲ್ಲಿ ಆದಮೇಲೆ ನಾನು ಮತ್ತೊಂದು ಸಾರಿ ನಿಮ್ಮದು ಮಾತಾಡ್ತೀನಿ. ಓಕೆ ಸರ್. ಈಗ ಈ ಬಗ್ಗೆ ಏನಾದರೂ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂಥ ಕೆಲಸ, ಯಾಕಂದರೆ ನಿನ್ನೆಯಿಂದನೂ ಸಹಿತ ನೀವು ಹೈಕಮಾಂಡ್ ನಾಯಕರ ಭೇಟಿಯನ್ನು ಮಾಡಿದ್ದೀರಿ, ಮಾತುಕತೆ ಆಡಿದ್ದೀರಿ. ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ದು ಒಳ ಮೀಸಲಾತಿ ಕಾರ್ಯಕ್ರಮ. ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಕೊಟ್ಟಿದೆ ಶ್ರೇಷ್ಠ ನ್ಯಾಯಾಲಯ ಮತ್ತು ಶ್ರೇಷ್ಠ ನ್ಯಾಯಮೂರ್ತಿಗಳು ಚಂದ್ರಚೂಡ್ ಅವರ ನಾಯಕತ್ವದಲ್ಲಿ 7 ಜನ ಜಡ್ಜಸ್. ಅದರಲ್ಲಿ ಬಹಳ ಚೆನ್ನಾಗಿದೆ ತೀರ್ಮಾನ. ಎಕ್ಸೆಪ್ಟ್ ಕ್ರೀಮಿ ಲೇಯರ್, ಎಲ್ಲಿವರೆಗೂ ಅಸ್ಪೃಶ್ಯತೆ ಇರ್ತದೆ ಅಲ್ಲಿವರೆಗೂ ಕೂಡ ಕ್ರೀಮಿ ಲೇಯರು ವಿಷಯ ಪ್ರಸ್ತಾಪ ಮಾಡೋಕ್ಕಾಗಲ್ಲ. ಅದನ್ನು ಕೇಂದ್ರ ಸರ್ಕಾರನೇ ತೀರ್ಮಾನ ಮಾಡಿದೆ. ನಮ್ಮ ಪಕ್ಷ ಕೂಡ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ದಾರೆ, ಕ್ರೀಮಿ ಲೇಯರನ್ನು ಅದನ್ನು ಕಾನೂನಲ್ಲಿ ಮಾಡಿದರೂ ಕೂಡ ಅದನ್ನು ವಾಪಸ್ ತೆಗಿಬೇಕು, ಅದರಿಂದ ತೊಂದರೆ ಆಗ್ತದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಜೊತೆಗೆ ನಾನು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಅಧ್ಯಕ್ಷರನ್ನ, ರಾಹುಲ್ ಗಾಂಧಿ ಅವ್ರನ್ನ ಲೀಡರ್ ಆಫ್ ದಿ ಅಪೋಸಿಷನ್, KC ವೇಣುಗೋಪಾಲ್ ಆರ್ಗನೈಸಿಂಗ್ ಸೆಕ್ರೆಟರಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿನೂ ಭೇಟಿಯಾಗಿ ದೇಶದ ಯಾವ ರಾಜ್ಯದಲ್ಲೇ ಆಗಲಿ ಈ ಮೀಸಲಾತಿ ವಿಷಯದಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಗ್ರೂಪಲ್ಲಿ ಒಂದೊಂದು ಕಡೆ 10, 20, 40, 50 ಉಪಜಾತಿಗಳಿರ್ತವೆ. ಕರ್ನಾಟಕದಲ್ಲಿ 101 ಉಪಜಾತಿ ಇದೆ. ಆ 101 ಉಪಜಾತಿಯಲ್ಲಿ ಬಹಳಷ್ಟು ಹಿಂದುಳಿದವರು ಇರ್ತಾರೆ. ಶೇರ್ ಕೊಡಬೇಕಾದ್ರೆ ಆ ಜನಸಂಖ್ಯೆಯನ್ನು ನಾವು ಪಾಪ್ಯುಲೇಷನ್ ಕೌಂಟ್ ಮಾಡಿ ಅದರಂತೆ ಕೊಟ್ಟರೆ ಎಲ್ಲರಿಗೂ ಸಿಗ್ತದೆ. ಅದು ಗಾಂಧೀಜಿಯವರ ಕನಸು. ಯಾಕೆ ಸ್ವತಂತ್ರ ತರಬೇಕು ಅಂತ ಹೋರಾಟ ಮಾಡಿದ್ವಿ ಅಂದರೆ ಅವ್ರು ಹೇಳಿದ್ದು, ಈ ದೇಶದ ಕಟ್ಟಕಡೆಯ ಪ್ರಜೆಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕೊಡಬೇಕು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಹೇಳ್ತದೆ, ಇಟ್ ಇಸ್ ಎ ಫಂಡಮೆಂಟಲ್ ರೈಟ್ ಟು ದ ಲಾಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಅಂತ. ಕಟ್ಟಕಡೆ ವ್ಯಕ್ತಿ, ಅವನು ಯಾವ ಧರ್ಮ ಇರಲಿ, ಯಾವ ಇದೇ ಇರಲಿ, ಆ ಈಕ್ವಾಲಿಟಿಯನ್ನು ಕೊಡಬೇಕಾದ್ರೆ ಇದರಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಕೆಲವರು ಇರ್ತಾರೆ, ಅವ್ರಿಗೆ ಸೌಲಭ್ಯ ಸಿಕ್ಕೋದಿಲ್ಲ. ಅದಕ್ಕೆ ಪಾಪ್ಯುಲೇಷನನ್ನು ವರ್ಗೀಕರಣದ ಆಧಾರದ ಮೇಲೆ, ಜನಸಂಖ್ಯೆ ಆಧಾರದ ಮೇಲೆ ನಾವು ಶೇರ್ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಇಷ್ಟೇ ಇದರಲ್ಲಿ, ಬೇರೆ ಏನಿಲ್ಲ. ಓಕೆ ಸರ್. ಓಕೆ. ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಸರ್, ಜಾತಿ ಜನಗಣತಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಈಗ ಕರ್ನಾಟಕದಲ್ಲಿ ವರದಿ ಸಹಿತ ಸಿದ್ಧವಾಗಿ ಕೈಯಲ್ಲಿ ಕೂತ್ಕೊಂಡಿದೆ. ಅದನ್ನು ಅನುಷ್ಠಾನ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಸಹಿತ ಏನಂತಂದರೆ ದೇಶಾದ್ಯಂತ ಮಾಡಬೇಕು ಅನ್ನುವಂಥ ಕೂಗು ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಈಗ ಕರ್ನಾಟಕದ ವಿಚಾರವಾಗಿ ಅದನ್ನು ಯಾವಾಗ ಅನುಷ್ಠಾನ ಆಗುತ್ತೆ, ಸರ್ಕಾರದ ಮುಂದಿನ ನಡೆ ಏನು? ಯಾಕಂದರೆ ಬಿಫೋರ್ ಎಲೆಕ್ಷನ್ ಸಂದರ್ಭದಲ್ಲೇ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಸ್ವತಃ ರಾಹುಲ್ ಗಾಂಧಿ ಅವರೇ ಪ್ರತಿ ಬಾರಿಯೂ ಸಹಿತ ಸದನದಲ್ಲಿ ಮೆನ್ಷನ್ ಮಾಡ್ತಾರೆ ಜಾತಿ ಜನಗಣತಿಯ ಬಗ್ಗೆ, ಕೆಳ ಹಂತದ ಜನರನ್ನ ಮೇಲೆತ್ತುವಂತಹ ಕೆಲಸ ಆಗಬೇಕು ಅಂತ. ಈ ಕರ್ನಾಟಕದಲ್ಲಿ ವರದಿ ರೆಡಿ ಇದೆಯಲ್ಲ, ಯಾಕೆ ವಿಳಂಬ ಆಗ್ತಾ ಇದೆ ಅಂತ? ರಾಹುಲ್ ಗಾಂಧಿಯವರು ಇಡೀ ರಾಷ್ಟ್ರದ ಒಂದು ಎಲ್ಲ ವರ್ಗದ ಜನರಲ್ಲಿ ಕೂಡ ಸಮವಾಗಿ ಹಂಚಿಕೊಂಡು ಬಾಳಿ ಬದುಕಬೇಕು. ಬ್ಯಾಕ್ವರ್ಡ್ ಕ್ಲಾಸ್ ಆಗಲಿ, SC ಆಗಲಿ, ಮತ್ತು ಮುಂದುವರೆದ ಸಮಾಜಗಳಲ್ಲಿ ಕೂಡ ಬಡವರಿದ್ದಾರೆ, ಅವರೆಲ್ಲರಿಗೂ ಸಿಕ್ಕಬೇಕು ಅನ್ನೋದೇ ಅವ್ರ ಮೂಲ ಉದ್ದೇಶ. ಆ ದಿಸೆಯಲ್ಲಿ ಈಗಾಗಲೇ ನಮ್ಮಲ್ಲಿ ವರದಿ ಬಂದಿದೆ. ಅದನ್ನು ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಅದನ್ನು ನಾವು ಕುಂತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಕೂಡ ಮಾತಾಡ್ತೀನಿ. ಈಗ 2 ವಿಚಾರ ಸರ್, ಕೊನೆಯದು ಮುಕ್ತಾಯ. ಒಂದು ಪರಿಷ್ಕರಣೆ ವಿಚಾರ, ಅಂದರೆ ಯೋಜನೆಗಳ ಪರಿಷ್ಕರಣೆ ವಿಚಾರ, ಮತ್ತು ಜಾತಿ ಜನಗಣತಿ ವಿಚಾರ. ಈ ಬಗ್ಗೆ ಏನಾದರೂ ಕ್ಯಾಬಿನೆಟ್ನಲ್ಲಿ ಕೂತ್ಕೊಂಡು ಚರ್ಚೆಯನ್ನು ಮಾಡ್ತೀರಾ ಮುಂದಿನ ಕ್ಯಾಬಿನೆಟ್ನಲ್ಲಿ, ಅಥವಾ ಹೇಗೆ ಇದು ಮುಂದಿನ ಪ್ರೊಸೀಜರ್ ಹೇಗೆ ಅಂತ? ಈಗ ನನ್ನ ಇಲಾಖೆಗೆ ಸಂಬಂಧಪಟ್ಟ ಪರಿಷ್ಕರಣೆ ನಾನು ಒಪ್ಕೊಂಡಿದ್ದೀನಿ, ನಡೆಸ್ತಾ ಇದ್ದೀನಿ, ನಡೀತಾ ಇದೆ. ಅದು ನಡೆಸ್ತಾ ಇದ್ದೀವಿ, ಅದರದ್ದೇನು ತೊಂದರೆ ಇಲ್ಲ. ಮಿಕ್ಕ ವಿಷಯಗಳನ್ನು ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ. ಓಕೆ. ಅಂದರೆ ಯಾವಾಗ ಮುಕ್ತಾಯ ಆಗ್ಬೋದು ಸರ್ ಅದು ಪರಿಷ್ಕರಣೆ ನಿಮ್ಮ ಲೆಕ್ಕಾಚಾರದ ಪ್ರಕಾರ? ಯಾಕಂದರೆ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂದರೆ 100% ಅದು ಒಂದು ಟೈಮ್ ಬೌಂಡ್ ಹಾಕೊಂಡಿರ್ತೀರ. ಈ ತಿಂಗಳು ಕೊನೆ ಒಳಗಡೆ ನಮ್ಮಲ್ಲಿ ಎಷ್ಟು ಕಾರ್ಡ್ ಪೆಂಡಿಂಗ್ ಇದೆ ಅವೆಲ್ಲವೂ ಕೂಡ ಪರಿಷ್ಕರಣೆ ಮಾಡಿ ಫೈನಲ್ ಮಾಡಿ APLಗೆ ಏನು ಕೊಡಬೇಕು ಕೊಡ್ತೀವಿ, BPLಗೆ ಫುಲ್ ಸಬ್ಸಿಡಿ ಕೊಡ್ತೀವಿ. ಓಕೆ. ಥ್ಯಾಂಕ್ ಯು ಸರ್. ಇದು KH ಮುನಿಯಪ್ಪನವರ ಮಾತು. ಯೋಜನೆಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಕೊಡ್ತಾ ಇರುವಂಥ ಯೋಜನೆಗಳಲ್ಲಿ 2 ಯೋಜನೆಗಳಲ್ಲಿ ಪರಿಷ್ಕರಣೆಯನ್ನು ಮಾಡಬೇಕು. ಆ ಮೂಲಕವಾಗಿ ಏನಂದರೆ ಕೆಲವೊಂದು ಯಾರು ಅರ್ಹರಲ್ಲೋ ಅವರಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.